ನಮಸ್ಕಾರ ಸ್ನೇಹಿತರೆ, ಕಲಿಕೆ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಕರಂಬೋಲಾ ಅಥವಾ ಸ್ಟಾರ್ ಫ್ರೂಟ್ ಬಗ್ಗೆ ತಿಳಿದುಕೊಳ್ಳೋಣ. ಕರಂಬೋಲವನ್ನು ಕನ್ನಡದಲ್ಲಿ ಸಾಮಾನ್ಯವಾಗಿ ಸ್ಟಾರ್ ಫ್ರೂಟ್ ಅಥವಾ ನಕ್ಷತ್ರ ಹಣ್ಣು ಅಥವಾ ಧಾರೆಹುಳಿ ಎಂದು ಕರೆಯಲಾಗುತ್ತದೆ. ಹಣ್ಣನ್ನು ಅಡ್ಡವಾಗಿ ಕತ್ತರಿಸಿದಾಗ ನಕ್ಷತ್ರದ ಆಕಾರ ಕಾಣುವುದರಿಂದ ಇದಕ್ಕೆ ಸ್ಟಾರ್ ಫ್ರೂಟ್ ಎಂಬ ಹೆಸರು ಬಂದಿದೆ. ಇದರ ವೈಜ್ಞಾನಿಕ ಹೆಸರು ಅವೆರೋವಾ ಕರಂಬೋಲಾ. ಈ ಕರಂಬೋಲಾ ಉಷ್ಣವಲಯದ ಪ್ರದೇಶದಲ್ಲಿ ಚೆನ್ನಾಗಿ ಬೆಳೆಯುತ್ತದೆ. ಇದನ್ನು ಭಾರತ, ಶ್ರೀಲಂಕಾ, ಮಲೇಷ್ಯಾ, ಇಂಡೋನೇಷ್ಯಾ ಹಾಗೂ ಫಿಲಿಪೈನ್ಸ್ ದೇಶಗಳಲ್ಲಿ ಹೆಚ್ಚಾಗಿ ಬೆಳೆಯಲಾಗುತ್ತದೆ. ಈ ಮರಗಳು ಸುಮಾರು 10 ರಿಂದ 15 ಮೀಟರ್ ಎತ್ತರವಿರುತ್ತವೆ ಹಾಗೂ ಅಸಂಖ್ಯಾತ ರೆಂಬೆಗಳನ್ನು ಹೊಂದಿರುತ್ತವೆ. ಅವು ಬಲಿಷ್ಠವಾಗಿದ್ದು ಸುತ್ತ ಹರಡಿ ಚಾಚಿರುತ್ತವೆ. ಕೆಳಭಾಗದ ರೆಂಬೆಗಳು ನೆಲಮಟ್ಟಕ್ಕೆ ತೀರಾ ಹತ್ತಿರದಲ್ಲಿರುತ್ತವೆ. ಮರಗಳ ತುದಿ ವಿಶಾಲವಾಗಿ ಹರಡಿಕೊಂಡಿರುತ್ತದೆ. ತೊಗಟೆ ಬೂದು ಬಣ್ಣವಿದ್ದು ನಯವಾಗಿರುತ್ತದೆ. ಎಲೆಗಳು ಗುಂಪುಗಳಾಗಿದ್ದು ಪ್ರತಿಯೊಂದರಲ್ಲಿ 3 ರಿಂದ 5 ಜೊತೆ ಉಪ ಎಲೆಗಳಿರುತ್ತವೆ. ಉಪ ಎಲೆಗಳಿಗೆ ಚಿಕ್ಕದಾದ ತೊಟ್ಟು ಇರುತ್ತದೆ. ಉಪ ಎಲೆಗಳು ಅಂಡಾಕಾರವಿದ್ದು 2 ರಿಂದ 9 ಸೆಂಟಿಮೀಟರ್ ಉದ್ದ ಮತ್ತು 1 ರಿಂದ 4 ಸೆಂಟಿಮೀಟರ್ ಅಗಲ ಇದ್ದು ತುದಿಯಲ್ಲಿ ಚೂಪಾಗಿರುತ್ತದೆ. ಎಲೆಗಳು ತಿಳಿ ಹಸಿರು ಬಣ್ಣ ಹೊಂದಿದ್ದು ಮೇಲೆಲ್ಲ ಹೊಳಪಾಗಿರುತ್ತವೆ. ಹೂಗಳು ರೆಂಬೆಗಳಲ್ಲಿ ಮತ್ತು ಎಲೆಗಳ ತೊಟ್ಟುಗಳ ಸಂದುಗಳಲ್ಲಿ ಗೊಂಚಲು ಗೊಂಚಲಾಗಿ ಬಿಡುತ್ತವೆ. ಇದರ ಹೂವು 8 ರಿಂದ 10 ಮಿಲಿಮೀಟರ್ ಉದ್ದವಿದ್ದು ಬೆಳ್ಳಗೆ ತಿಳಿ ಕೆಂಪು ಇಲ್ಲವೇ ಕೆಂಪು ಬಣ್ಣವನ್ನು ಹೊಂದಿರುತ್ತದೆ. ಇದು ಹಸಿರು ಬಣ್ಣದ ಕಾಯಿಗಳನ್ನು ಬಿಡುತ್ತದೆ. ಹಾಗೆ ಹಣ್ಣಾದಾಗ ಹಳದಿ ಬಣ್ಣ ಅಥವಾ ಚಿನ್ನದ ಬಣ್ಣಕ್ಕೆ ತಿರುಗುತ್ತದೆ. ಈ ಹಣ್ಣುಗಳು ಸಿಹಿ ಮತ್ತು ಹುಳಿ ಮಿಶ್ರಿತವಾದ ರುಚಿಯನ್ನು ಹೊಂದಿರುತ್ತದೆ. ಹಣ್ಣಿನೊಳಗೆ ಸಣ್ಣ ಕಂದು ಬಣ್ಣದ ಬೀಜಗಳಿರುತ್ತವೆ. ಇದರ ಹಣ್ಣಿನಲ್ಲಿ ಉದ್ದಕ್ಕೆ ಎದ್ದು ಕಾಣುವ ಏಣುಗಳಿರುತ್ತವೆ. ಇದರ ಹಣ್ಣಿನಲ್ಲಿ ಯಥೇಚ್ಛವಾದ ನೀರು, ವಿಟಮಿನ್ ಸಿ, ಫೈಬರ್, ಪೊಟ್ಯಾಷಿಯಂ, ಆಂಟಿಆಕ್ಸಿಡೆಂಟ್ಗಳು ಮತ್ತು ಅತ್ಯಲ್ಪ ಕೊಬ್ಬನ್ನು ಹೊಂದಿದೆ. ಇದು ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ. ದೇಹದಲ್ಲಿನ ಉರಿಯೂತವನ್ನು ಕಡಿಮೆ ಮಾಡಲು ನೆರವಾಗುತ್ತದೆ. ಹೃದಯವು ಸದೃಢವಾಗುತ್ತದೆ ಹಾಗೂ ತೂಕ ನಿಯಂತ್ರಣಕ್ಕೆ ಸಹಾಯಕವಾಗುತ್ತದೆ. ಮೂತ್ರಪಿಂಡ ಸಮಸ್ಯೆಗಳಿರುವವರು ಕರಂಬೋಲಾ ಹಣ್ಣನ್ನು ವೈದ್ಯರ ಸಲಹೆ ಇಲ್ಲದೆ ಹೆಚ್ಚಾಗಿ ಸೇವಿಸಬಾರದು. ಈ ಹಣ್ಣಿನಲ್ಲಿ ಇರುವ ಕೆಲವು ಸಂಯುಕ್ತಗಳು ಕಿಡ್ನಿ ರೋಗಿಗಳಿಗೆ ಹಾನಿಕಾರಕವಾಗಬಹುದು. ಇದರ ಹಣ್ಣುಗಳನ್ನು ಸಾರು ಮಾಡುವಾಗ ಹುಣಸೆ ಹಣ್ಣಿನ ಬದಲಾಗಿ ಬಳಸಬಹುದು. ಇದರ ಹಣ್ಣುಗಳನ್ನು ರುಚಿಕರವಾದ ಜಾಮ್, ಜೆಲ್ಲಿ, ಚಟ್ನಿ, ಉಪ್ಪಿನಕಾಯಿ, ಜ್ಯೂಸ್, ಸಲಾಡ್ ಮುಂತಾದವುಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ. ಅಲಂಕಾರಿಕ ಆಹಾರ ಪದಾರ್ಥಗಳಲ್ಲಿಯೂ ಇದರ ನಕ್ಷತ್ರಾಕಾರದ ತುಂಡುಗಳನ್ನು ಬಳಸಲಾಗುತ್ತದೆ. ಕರಂಬೋಲಾ ಅಥವಾ ಸ್ಟಾರ್ ಫ್ರೂಟ್ ಒಂದು ಪೌಷ್ಟಿಕ ಮತ್ತು ಆಕರ್ಷಕ ಉಷ್ಣವಲಯದ ಹಣ್ಣು. ಇದರಲ್ಲಿರುವ ವಿಟಮಿನ್ಸ್ಗಳು ಮತ್ತು ಆಂಟಿಆಕ್ಸಿಡೆಂಟ್ಗಳು ಆರೋಗ್ಯಕ್ಕೆ ಹಲವು ಪ್ರಯೋಜನಗಳನ್ನು ನೀಡುತ್ತವೆ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ.